ನಮಸ್ಕಾರ. ದೇಶ 2019ನೇ ಇಸ್ವಿಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿದೆ. ಭಾರತೀಯರು ಸಾಂವಿಧಾನಿಕ ಮೌಲ್ಯ, ಸಾಂವಿಧಾನಿಕ ಜವಾಬ್ದಾರಿ ಮತ್ತು ಸಾಂವಿಧಾನಿಕ ಹಕ್ಕುಗಳ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಕೆಲವು ಗಹನವಾದ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಹಾಗೂ ಕರ್ನಾಟಕದ ನಿವೃತ್ತ ಲೋಕಾಯುಕ್ತರಾದ ಜಸ್ಟಿಸ್ ಎನ್ ಸಂತೋಷ್ ಹೆಗಡೆ ಅವರಿದ್ದಾರೆ. ಜಸ್ಟಿಸ್ ಹೆಗಡೆ ಅವರೇ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತ ಒಂದು ಒಕ್ಕೂಟದ ರಾಷ್ಟ್ರ ಅಂತ ನಾನು ಸಣ್ಣದಿಂದ ಇದ್ದಾಗಲೂ ಸ್ಟೂಡೆಂಟ್ ಆಗಿದ್ದಾಗಲೂ ಓದ್ಕೊಂಡು ಕೇಳ್ಕೊಂಡು ಬಂದಿದ್ದೇವೆ. ಹಾಗಂತ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಫೆಡರಲ್ ಅನ್ನುವ ಶಬ್ದವನ್ನು ಬಳಸಿಲ್ಲ. ಬಟ್ ಆದರೆ ಸಂವಿಧಾನ ರಚನಾ ಸಮಿತಿ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇದ್ರ ಬಗ್ಗೆ ಬಹಳಷ್ಟು ಸುದೀರ್ಘ ಚರ್ಚೆ ನಡೆಸಿದೆ. ಅಂದರೆ ಒಂದು ಸದೃಢ ಕೇಂದ್ರ ಸರ್ಕಾರ ಭಾರತ ಎನ್ನುವ ದೇಶಕ್ಕೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಸದೃಢವಾದ ಬಲಿಷ್ಠವಾದ ರಾಜ್ಯ ಸರ್ಕಾರಗಳು ಕೂಡ ಅಂತ ಹೇಳ್ತವೆ ಇವೆಲ್ಲ. ಹಾಗಾದರೆ ನಿಮ್ಮ ಅಭಿಪ್ರಾಯದಲ್ಲಿ ಇವತ್ತಿನ ಈ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಒಕ್ಕೂಟ ರಾಷ್ಟ್ರ ಅಥವಾ ಫೆಡರಲ್ ಎನ್ನುವ ಈ ಕಾನ್ಸೆಪ್ಟ್ ಎಷ್ಟು ಮುಖ್ಯ ಭಾರತಕ್ಕೆ? ಇವತ್ತಿನ ರಾಜಕೀಯ ಹಿನ್ನೆಲೆ ಇರ್ಬೋದು ಅಥವಾ ಆಡಳಿತೀಯ ಹಿನ್ನೆಲೆ ಇರ್ಬೋದು, ಆ ಹಿನ್ನೆಲೆಯಲ್ಲಿ ನನಗನ್ನಿಸ್ತಾ ಇರೋದು ಫೆಡ್ರಲಿಸಮ್ ಭಾಳ ಮುಖ್ಯವಾದ ವಿಚಾರ. ಈ ಒಂದು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತೇವೆ ನಾವು, ಒಕ್ಕೂಟದ ಇದರಲ್ಲಿ ಫೆಡರಲಿಸಮ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕೆಂದರೆ ನಮ್ಮ ದೇಶದಲ್ಲಿರುವಂಥ ರಾಜ್ಯಗಳು ವಿಭಿನ್ನವಾದ ರಾಜ್ಯಗಳು. ಬರೀ ಭಾಷೆಯ ಇದು ಮಾತ್ರ ಅಲ್ಲ, ವ್ಯತ್ಯಾಸ ಮಾತ್ರ ಅಲ್ಲ, ಭಾಳಷ್ಟು ರೀಜನಲ್ ಡಿಫ್ರೆನ್ಸಸ್ ಇದೆ, ಕಲ್ಚರಲ್ ಡಿಫ್ರೆನ್ಸಸ್ ಇವೆ, ರಿಲಿಜಿಯಸ್ ಡಿಫ್ರೆನ್ಸಸ್ಗಳು ಭಾಳಷ್ಟು ಇವೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಅಧಿಕಾರವನ್ನು ರಾಜ್ಯಗಳಿಗೆ ಕೊಡುವುದು ಸರಿಯಲ್ಲ. ಅದರಿಂದ ತಿಕ್ಕಾಟಗಳಾಗ್ಬೋದು, ಕಾನ್ಫ್ಲಿಕ್ಟ್ಸ್ ಬರ್ಬೋದು, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಕಾನ್ಫ್ಲಿಕ್ಟ್ ಬರ್ಬೋದು. ಈ ಒಂದು ವಿಭಿನ್ನ ರಾಜ್ಯದ ಹಿನ್ನೆಲೆಯಲ್ಲಿ ಫೆಡರಲಿಸಮ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಪೊಲಿಟಿಕಲ್ ಆಸ್ಪೆಕ್ಟ್ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ಒಂದು ಬಲಿಷ್ಠವಾದ ಕೇಂದ್ರ ಸರ್ಕಾರದ ಅಗತ್ಯವಿದೆ. ರಾಜ್ಯಗಳು ಒಂದು ರೀತಿಯಲ್ಲಿ ಸ್ವತಂತ್ರವಾಗಿದ್ದರೂ ಕೂಡ ದೇಶದ ಒಂದು ಒಕ್ಕೂಟವನ್ನು ಉಳಿಸೋಕ್ಕಾಗಿ, ಟು ಪ್ರೊಟೆಕ್ಟ್ ದ ಯೂನಿಯನಿಸಮ್ ಆಫ್ ದ ವೇರಿಯಸ್ ಸ್ಟೇಟ್ಸ್ ಇನ್ ದಿಸ್ ಕಂಟ್ರಿ, ದೇರ್ ಶುಡ್ ಬಿ ಎ ಸ್ಟ್ರಾಂಗ್ ಸೆಂಟರ್ ಆಲ್ಸೋ. ಇಲ್ಲದೇ ಇದ್ದರೆ ಈ ದೇಶದ ವಿಂಗಡಣೆ ಕೂಡ ಆಗ್ಬೋದು ಅನ್ನೋದು ಒಂದು ಹೆದರಿಕೆ. ಅದು ಎಲ್ಲರಲ್ಲೂ ಇದೆ ಅಂತ ನನಗೆ ಅನಿಸ್ತಾ ಇದೆ. ನಮ್ಮ ಸಂವಿಧಾನವನ್ನು ತಯಾರು ಮಾಡಿದಂಥ ಹಿರಿಯರಲ್ಲೂ ಇತ್ತು ಅನ್ನೋದು ನನ್ನ ಅನಿಸಿಕೆ. ಅದಕ್ಕಾಗಿ ಕಾನ್ಸ್ಟಿಟ್ಯೂಷನಲಿ ಫೆಡರಲಿಸಮನ್ನು ಪ್ರಮೋಟ್ ಮಾಡದೇ ಇದ್ದರೂ ಕೂಡ ರಿಯಾಲಿಟೀಸ್ ಆಫ್ ಕಾನ್ಸ್ಟಿಟ್ಯೂಷನ್ ಶೋಸ್ ದ್ಯಾಟ್ ದೆರ್ ಈಸ್ ಎ ಫೆಡರಲಿಸಮ್ ಇನ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ನೆಸೆಸರಿ ಟು ಹೋಲ್ಡ್ ದ ಯೂನಿಯನ್ ಟುಗೆದರ್ ಅನ್ನೋದು ನನ್ನ ಅನಿಸಿಕೆ. ಈ ವಿಷಯ ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯ ಈ ಸಂದರ್ಭದಲ್ಲಿ ಯಾಕೆ ಮುಖ್ಯವಾಗಿ ಗಮನಕ್ಕೆ ಬರುತ್ತೆ ಅಂತಂದರೆ, ಈಗ ಕನ್ಕ್ಲೂಡ್ ಆಗಿರುವ ಬಜೆಟ್ ಅಧಿವೇಶನದಲ್ಲಿ ಇದನ್ನು ಈ ಫೆಡರಲ್ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವ ಪ್ರಯತ್ನ ನಡೀತಾ ಇದೆ ಅನ್ನುವ ಟೀಕೆಗಳು ಬರ್ತಾ ಇದೆ. ಆ ಟೀಕೆಗಳು ಬರುವುದಕ್ಕೆ ಹಿನ್ನೆಲೆಯಾಗಿರುವ ಕಾರಣಗಳು ಕೂಡ ಅಂದರೆ, ಈ ಅಧಿವೇಶನದಲ್ಲಿ ಸುಮಾರು 28-30 ಮಸೂದೆಗಳ ಪೈಕಿ ಯಾವ ಒಂದು ಮಸೂದೆಯೂ ಕೂಡ ಆಯ್ಕೆ ಸಮಿತಿ ಅಥವಾ ಸ್ಥಾಯಿ ಸಮಿತಿಯ ಪರಾಮರ್ಶೆಗೆ ಒಳಪಟ್ಟಿಲ್ಲ. ಇದು ಯಾಕೆ ಒಳಪಟ್ಟಿಲ್ಲ ಅನ್ನುವ ಪ್ರಶ್ನೆಯನ್ನು ವಿರೋಧ ಪಕ್ಷದವರು ಕೇಳಿದಾಗ, ಇನ್ನೂ ಸ್ಥಾಯಿ ಸಮಿತಿ ಅಥವಾ ಸೆಲೆಕ್ಟ್ ಕಮಿಟಿ ರಚನೆಯನ್ನೇ ಮಾಡಿಲ್ಲ, ಮಾಡ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಆದರೆ ಅದರ ಒಳಗೆ 28-30 ಮಸೂದೆಗಳು ಪಾಸಾಗಿವೆ. ಒಂದು ಉದಾಹರಣೆಗಳು ಕೆಲವೊಂದಷ್ಟು ಇದುವರೆಗೆ ಡಿಸ್ಕಷನ್ ಆಗಿರೋದು. ಮಾಹಿತಿ ಹಕ್ಕು ತಿದ್ದುಪಡಿ ಕಾಯ್ದೆಯ ಪ್ರಕಾರ ರಾಜ್ಯ ಮಾಹಿತಿ ಆಯೋಗ ರಚಿಸುವ ರಾಜ್ಯದ ಹಕ್ಕನ್ನು ಈ ಮಸೂದೆಯ ಮೂಲಕ ಕೇಂದ್ರ ಸರ್ಕಾರ ಪಡೆದುಕೊಂಡಿದೆ. ವೈದ್ಯಕೀಯ ಶಿಕ್ಷಣವನ್ನು ನಿಯಂತ್ರಿಸುವ ರಾಜ್ಯಗಳ ಹಕ್ಕನ್ನು ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅನ್ನುವ ಮಸೂದೆಯ ಮೂಲಕ ಕೇಂದ್ರ ಸರ್ಕಾರ ಪಡೆದುಕೊಂಡಿದೆ. ಜಲಸಂಪನ್ಮೂಲ, ಎಗೇನ್ ದಟ್ಸ್ ಅ ಸ್ಟೇಟ್ ಸಬ್ಜೆಕ್ಟ್, ಆದರೂ ರಾಜ್ಯಗಳ ಅಧಿಕಾರ ವ್ಯಾಪ್ತಿಯ ವಿಷಯವಾದರೂ ಕೂಡ ರಾಜ್ಯಗಳ ಅಣೆಕಟ್ಟುಗಳ ಸಂಪೂರ್ಣ ನಿಯಂತ್ರಣ ಅಧಿಕಾರವನ್ನು ಕೇಂದ್ರ ಪಡೆದುಕೊಂಡಿದೆ. ಕೊನೆಯದಾಗಿ ಇಂಥದ್ದು ಭಾಳ ಇದೆ, ಬಟ್ ರಾಜ್ಯ ಕಾನೂನು ಸುವ್ಯವಸ್ಥೆ ಅದು ರಾಜ್ಯಗಳ ಸ್ಟೇಟ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ. ಆದರೆ NIAಗೆ ಮಾಡಿರುವ ಅಮೆಂಡ್ಮೆಂಟ್ನಲ್ಲಿ ರಾಜ್ಯ ಸರ್ಕಾರ ಯಾವುದೇ ರಾಜ್ಯಕ್ಕೆ NIA ಅಧಿಕಾರಿ ಒಬ್ಬ ಇನ್ಸ್ಪೆಕ್ಟರ್ ಆ್ಯಂಡ್ ಅಬೌವ್ ಕ್ಯಾನ್ ಗೋ ಆ್ಯಂಡ್ ಅರೆಸ್ಟ್ ಎನಿಬಡಿ, ನೀಡ್ ನಾಟ್ ಇನ್ಫಾರ್ಮ್ ದಿ ಸ್ಟೇಟ್ ಪೊಲೀಸ್ ಅಥಾರಿಟಿ ಅಂತ ಹೇಳ್ತಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಹಾಗಾದರೆ ನಮ್ಮ ದೇಶದ ಫೆಡರಲ್ ವ್ಯವಸ್ಥೆಯ ಮೇಲೆ
ಇದೊಂದು ರೀತಿಯ ಹಲ್ಲೆ ಅಂತ ಕನ್ಸಿಡರ್ ಆಗುತ್ತಾ? ಈ ಪ್ರಶ್ನೆಗಳಿಗೆ ಜವಾಬು ಕೊಡಲು ಮೊದಲು ನನ್ನದೇ ಆದ ಒಂದು ವಿಚಾರವನ್ನು ನಿಮ್ಮ ವೀಕ್ಷಕರ ಮುಂದೆ ಇಡಬೇಕಾಗಿದೆ. ಯಾಕಂದರೆ ನಾನು ಹೇಳುವಂಥ ಜವಾಬುಗಳು ಈ ಪ್ರಶ್ನೆಗಳಿಗೆ ಯಾವುದೇ ಒಂದು ರಾಜಕೀಯ ಪ್ರೇರಣೆಯಿಂದ ಅಲ್ಲ. ನಾನೊಬ್ಬ ರಾಜಕಾರಣಿ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯದ ಅಗತ್ಯ ಇದ್ದೇ ಇದೆ. ಆ ಮಟ್ಟಕ್ಕೆ ನಾನೊಬ್ಬ ರಾಜಕೀಯ ವ್ಯವಸ್ಥೆಯಲ್ಲಿರುವಂಥ ವ್ಯಕ್ತಿ, ಅದರ ಅಧ್ಯಯನವನ್ನು ಮಾಡಿದಂಥ ವ್ಯಕ್ತಿ. ಆ ಹಿನ್ನೆಲೆಯಲ್ಲಿ ನನ್ನ ಜವಾಬುಗಳನ್ನು ಇದಕ್ಕೆ ಕೊಡ್ತಾ ಇದ್ದೇನೆ. ಒಂದೇನೆಂದರೆ, ಇವತ್ತಿನ ಸರ್ಕಾರದ ವಿರುದ್ಧ ಬರುವಂಥ ಟೀಕೆಗಳು, ಎಲ್ಲ ಟೀಕೆಗಳು ಸರಿಯಾದಲ್ಲ ಅನ್ನೋದು ನನ್ನ ಅನಿಸಿಕೆ. ಅಂದರೆ ಈ ಅಧಿಕಾರದಲ್ಲಿರುವಂಥ ರಾಜಕೀಯ ಪಕ್ಷ ಎಲ್ಲ ಸರಿಯಾದದ್ದನ್ನೇ ಮಾಡ್ತದೆ ಅನ್ನೋದೇ ಅನಿಸಿಕೆ ನನ್ನದಲ್ಲ. ಆದರೆ ನೀವು ಹೇಳಿದಂಥ ಉದಾಹರಣೆಗಳ ಹಿನ್ನೆಲೆಯನ್ನು ನಾವು ಮೊದಲು ನೋಡಬೇಕಾಗಿದೆ. ಒಂದೇನೆಂದರೆ, ಹಿಂದಿನ ಪಾರ್ಲಿಮೆಂಟ್ಗಳಲ್ಲಿ ಹಲವಾರು ಈ ಕಾಯ್ದೆಗಳು ಪೆಂಡಿಂಗ್ ಇದ್ದು ಇದನ್ನು ಚರ್ಚೆಗೆ ಕೂಡ ತಂದಿಲ್ಲ, ಜಾರಿಗಂತೂ ಅದನ್ನು ತರಲೇ ಇಲ್ಲ. ಈ ಕಾಯ್ದೆಗಳನ್ನು ಬೇರೆ ಬೇರೆ ಹಿನ್ನೆಲೆಯಲ್ಲಿ ತಯಾರು ಮಾಡಿದರು. ಆದರೆ ಅದನ್ನು ಕಾನೂನಾಗಿ ಮಾಡುವಂಥ ವ್ಯವಸ್ಥೆ ಹಿಂದಿನ ಪಾರ್ಲಿಮೆಂಟಲ್ಲಿ ಇರಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ ಅದು ಬೇಗನೆ ಅಜರ್ನ್ ಆಗ್ತಾಯಿತ್ತು, ಸಭೆಗಳು ಚರ್ಚೆಗೆ ಬರ್ತಾ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಪಾರ್ಲಿಮೆಂಟು ಯಾವುದೇ ಮೆಜಾರಿಟಿ ಇದ್ದ ಪಕ್ಷ ಬಿಟ್ಟುಬಿಡಿ, ಅದು ತನ್ನ ಕರ್ತವ್ಯವನ್ನು ನಿಭಾಯಿಸಿದರೆ ಅದರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ವಿಚಾರ. ನಿಜ, ನೀವು ಕೆಲವು ಕಾನೂನುಗಳ ಬಗ್ಗೆ ಮಾತಾಡಿದ್ರಿ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅನ್ನೋದು ಅದು ಅಖಿಲ ಭಾರತ ಕಾಯಿದೆ. ಪ್ರತಿ ರಾಜ್ಯದಲ್ಲೂ ಅದು ಲಾಗು ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಆಡಳಿತೆಯಲ್ಲಿರುವಂಥ ರಾಜಕೀಯ ಪಕ್ಷ ಕೇಂದ್ರದಲ್ಲಿ ಈ ಒಂದು ಕಾಯ್ದೆ ಅಡಿಯಲ್ಲಿ ಬರುವಂಥ ಅಧಿಕಾರಿಗಳೆಲ್ಲ ಕೇಂದ್ರ ಸರ್ಕಾರದ ನೇಮಕ ಆದವರೇ ಆಗಬೇಕನ್ನುವ ಒಂದು ನಿರೀಕ್ಷೆಯಿಂದ ಈ ಕಾನೂನು ತಂದಿದ್ರೆ ಯಾವುದೂ ತಪ್ಪಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವಾಗ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಆಗ್ತಿದೆ, ಅದು ಆಲ್ ಇಂಡಿಯಾ ಸ್ಕೀಮ್ ಬೇಸ್ ಮೇಲೆ ಇದೆ. ಅದಕ್ಕೆ ಬೇಕಾದಂಥ ಕಾನೂನುಗಳನ್ನು ಪಾರ್ಲಿಮೆಂಟೇ ಮಾಡ್ತದೆ ಹೊರತು ರಾಜ್ಯ ಸರ್ಕಾರಕ್ಕೆ ಸುಪೀರಿಯರ್ ಕೋರ್ಟ್ ಬಗ್ಗೆ, ಹೈಕೋರ್ಟ್ ಮತ್ತು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಬಗ್ಗೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇಲ್ಲ. ಅದೇ ರೀತಿಯಲ್ಲಿ RTI ಆ್ಯಕ್ಟ್ ಕೂಡ ಒಂದು ವಿಚಾರ. ಹೌದು, ಕೆಲವು ವಿಚಾರದಲ್ಲಿ ಈ ಕಾಯ್ದೆಯನ್ನು ಟೀಕೆ ಮಾಡ್ಬೋದು. ಆದರೆ ಅಂಥ ಟೀಕೆಗಳು ಹಲವಾರು ಕಾಯ್ದೆ ವಿರುದ್ಧ ಇದೆ. ಆ ಒಂದು ಕಾರಣಕ್ಕಾಗಿ ಪಾರ್ಲಿಮೆಂಟಲ್ಲಿ ಮೆಜಾರಿಟಿಯಿಂದ ಪಾಸ್ ಮಾಡಿದಂಥ ಕಾಯ್ದೆಗಳು ಬರೀ ರಾಜಕೀಯ ದುರುದ್ದೇಶದಿಂದ ಅಥವಾ ರಾಜ್ಯದ ಅಧಿಕಾರಗಳನ್ನು ಕಿತ್ತುಕೊಳ್ಳುವ ಹಿನ್ನೆಲೆಯಲ್ಲಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಓಕೆ, ಒಂದು ವೇಳೆ ಅದು ಸಂವಿಧಾನಕ್ಕೆ ಬಾಹಿರವಾಗಿದ್ದರೆ ಅಥವಾ ಸಂವಿಧಾನದಲ್ಲಿ ರಾಜ್ಯಗಳಿಗೆ ಕೊಟ್ಟಂಥ ಹಕ್ಕುಗಳನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದರೆ ಅದಕ್ಕೊಂದು ಪರಿಹಾರದ ಜಾಗ ಇದೆ, ಕೋರ್ಟಿಗೆ ಹೋಗ್ಬೋದು. ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟ್ಗಳಲ್ಲೂ ಕೂಡ ಇದನ್ನು ವಿರೋಧ ಮಾಡ್ಬೋದು. ಕೋರ್ಟಿನ ಒಂದು ನಿರ್ಧಾರಕ್ಕೆ ನಾವು ಕೇಂದ್ರ ಸರ್ಕಾರ ಕೂಡ ತಲೆಬಾಗಿಸಬೇಕು. ಆ ಕೇಸ್ ಇದೇ ವಿಚಾರದಲ್ಲಿ ಕೋರ್ಟಿಗೆ ಹೋದವರು ಕೂಡ ನಿರ್ಧಾರದ ಕೋರ್ಟಿನ ಜಡ್ಜ್ಮೆಂಟ್ಗೆ ತಲೆಬಾಗಿಸಬೇಕಾಗಿದೆ. ಅದರಿಂದ ಇದು ಕೇಂದ್ರ ಸರ್ಕಾರ ಮಾಡಿದ್ದಾಯಿತು, ಇದಕ್ಕೆ ಬೇರೆ ಪರಿಹಾರ ಇಲ್ಲ ಅಂತ ಹೇಳೋದು ತಪ್ಪು. ವಿಚಾರಗಳು ಬೇರೆ ಬೇರೆ ಇರ್ಬೋದು. ವಿರೋಧ ಪಕ್ಷದವರ ಒಂದು ದೃಷ್ಟಿಕೋನದಿಂದ ಇದೆಲ್ಲ ಕೇಂದ್ರ ಸರ್ಕಾರವನ್ನು ಬಲಪಡಿಸುವುದು, ರಾಜ್ಯ ಸರ್ಕಾರಗಳನ್ನು ವಿಫಲಗೊಳಿಸುವುದು ಅದರ ಅಧಿಕಾರವನ್ನು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ನನಗನ್ನಿಸ್ತಾ ಇದೆ, ಕೇಂದ್ರದ ಕಾಯ್ದೆ ಅಡಿಯಲ್ಲಿ ಯಾವುದೇ ಒಂದು ಹುದ್ದೆಯನ್ನು ಅಖಿಲ ಭಾರತ ಒಂದು ಸಿಸ್ಟಮ್ಗೆ ಸರಿಯಾದ ಒಂದು ರೀತಿಯಲ್ಲಿ ಕೇಂದ್ರದೇ ಆದೇಶದ ಮೇಲೆ ಆಗಬೇಕಂತ ಒಂದು ಕಾನೂನಿದ್ರೆ ಅದರಲ್ಲಿ ತಪ್ಪಿಲ್ಲ. ನಿಜ, ಕೆಲವು ಕಾನೂನುಗಳಿರ್ಬೋದು, ಅದು ಮೆಡಿಕಲ್ ಪ್ರಾಕ್ಟೀಷನರ್ಸ್ ಆ್ಯಕ್ಟ್ ಇರ್ಬೋದು. ಅದೇ ರೀತಿ ನೀವು ಬೇರೆ ಬೇರೆ ಕಾನೂನುಗಳನ್ನ ಹೇಳಿದ್ರಿ. ನನ್ನ ಅನಿಸಿಕೆಯಲ್ಲಿ ಈ ಯಾವುದೇ ಕಾನೂನುಗಳನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ನಿರ್ಬಲಗೊಳಿಸುವ ಹಿನ್ನೆಲೆಯಲ್ಲಿ ಮಾಡಿದ್ದಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ಹಲವಾರು ರಾಜ್ಯಗಳು ಇನ್ನೂ BJP ಅಧಿಕಾರದಲ್ಲಿವೆ.
ಆದ್ದರಿಂದ ಕೇಂದ್ರದಲ್ಲಿರುವಂಥ ಪಕ್ಷ ಕೂಡ BJP ಪಕ್ಷ ತನ್ನ ರಾಜ್ಯಗಳನ್ನು ನಿರ್ಬಲಗೊಳಿಸುವ ಪ್ರಯತ್ನ ಅದು ಮಾಡದೇ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ. ಆದ್ದರಿಂದ ಇದರಿಂದ ನಾನು ತಪ್ಪೇನು ನನ್ನ ಅನಿಸಿಕೆಯಲ್ಲಿ ತಪ್ಪೇನು ಇಲ್ಲ. ಆದರೆ ಇದರ ಬಗ್ಗೆ ಸಂಶಯ ಇದ್ದವರು ಅವರಿಗೊಂದು ಸಂವಿಧಾನದ ಪರಿಹಾರ ಇದೆ, ಅದು ಕೋರ್ಟಿಗೆ ಹೋಗುವುದು. ಅಲ್ಲಿ ಹೋಗಿ ನಿರ್ಧಾರಕ್ಕೆ ಬಂದರೆ ಮತ್ತೆ ಕೋರ್ಟ್ನವರು ಹೇಳಿದರೆ ಇಲ್ಲ ನೀವು ಮಾಡಿದ ತಪ್ಪು ಅಂತ ಹೇಳಿದರೆ ಆವಾಗ ಕೇಂದ್ರ ಸರ್ಕಾರದವರು ಅದಕ್ಕೆ ತಲೆಬಾಗಿಸಲೇಬೇಕಾಗ್ತದೆ. ಆದ್ದರಿಂದ ಇದಕ್ಕೆ ಬೇರೆ ಯಾವುದೇ ದಾರಿ ಇಲ್ಲ. ಕೇಂದ್ರ ಸರ್ಕಾರ ಬೇಕಾದ್ದನ್ನು ತಾನೇ ಮಾಡ್ತಾ ಇದೆ ಅನ್ನೋದು ಸರಿಯಲ್ಲ ಅನ್ನೋದು ನನ್ನ ಅನಿಸಿಕೆ. ಸರ್, ಈಗ ಈ ಆರ್ಟಿಕಲ್ 370 ಮತ್ತು ಆರ್ಟಿಕಲ್ 35A ಅಬ್ರೋಗೇಟ್ ಆಗಿರೋ ಬಗ್ಗೆ ಬರ್ತೇನೆ. ಇದರ ಬಗ್ಗೆ ನಿಮ್ಮ ಇಮಿಡಿಯೇಟ್ ರಿಯಾಕ್ಷನ್ ಏನು ಸರ್? ಭಾಳ ಸೂಕ್ತವಾದ ಒಂದು ನಿರ್ಧಾರ. ಇದು ಈ ದಶಕದಲ್ಲಿ ಮಾತ್ರ ಅಲ್ಲ, ಹಲವಾರು ದಶಕಗಳ ಹಿಂದೆಯೇ ಆಗಬೇಕಾಗಿತ್ತು. ನನ್ನ ಅನಿಸಿಕೆಯಲ್ಲಿ ಇದು ಸಂವಿಧಾನದಲ್ಲಿ ಮೊದಲೇ ಸಂವಿಧಾನದಲ್ಲಿ ಇದ್ದದ್ದಲ್ಲ, ತದನಂತರ ತಂದದ್ದು. ಅದನ್ನು ತರಲೇಬಾರ್ದಿತ್ತು. ಯಾಕೆಂದರೆ ನಮ್ಮ ಸಂವಿಧಾನದ ಪ್ರಕಾರ ಪ್ರತಿಯೊಂದು ರಾಜ್ಯವೂ ಕೂಡ ಸರಿಸಮಾನವಾದ ರಾಜ್ಯಗಳು. ಎಲ್ಲೋ ಒಂದೆರಡು ಕಡೆ ಆ ಸಮಾನತೆ ಇಲ್ಲದೆ ಇರುವಂಥ ಕೆಲವು ಆರ್ಟಿಕಲ್ಗಳು ಇವೆ. ಅದು ಯಾಕೆ ಅನ್ನೋದನ್ನು ಕೂಡ ಆ ಸಂವಿಧಾನದ ತಯಾರು ಮಾಡಿದ ಹಿನ್ನೆಲೆಯನ್ನು ನೋಡಿದರೆ ನಮಗೆ ಅರ್ಥ ಆಗ್ತದೆ. ಜಾಸ್ತಿಯಾಗಿ ಈ ಒಂದು ಆರ್ಟಿಕಲ್ಗಳು 371 ಇರ್ಬೋದು. ಇದು ಒಂದು ರಾಜ್ಯದ ಆರ್ಥಿಕ ನ್ಯೂನ್ಯತೆಯನ್ನು ನೋಡಿ ಮಾಡಿದಂಥ ಕಾನೂನುಗಳು. ಆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕಾಗಿ ಈ ಆರ್ಟಿಕಲನ್ನು ಸೇರಿಸಿದ್ದಾರೆ. ಇದರಲ್ಲಿ ಕಿಂಚಿತವಾದ ತಾರತಮ್ಯಗಳು ರಾಜ್ಯದಿಂದ ರಾಜ್ಯಕ್ಕೆ ಇವೆ. ನನ್ನ ಅನಿಸಿಕೆಯಲ್ಲಿ ಇವತ್ತು 70 ವರ್ಷದ ನಂತರ ಸಂವಿಧಾನ ಬಂದ ನಂತರ ಆ ರಾಜ್ಯಗಳಲ್ಲೂ ಕೂಡ ಈ ಆರ್ಟಿಕಲ್ಗಳು ಇರಬಾರ್ದು, ಅದನ್ನು ವಾಪಸ್ ಪಡಿಬೇಕನ್ನೋದು 371. ಯಾಕಂದರೆ ಒಬ್ಬ ನಾಗಾಲ್ಯಾಂಡಲ್ಲಿರುವಂಥ ಆಸ್ತಿಯನ್ನು ಒಬ್ಬ ನಾಗಾ ಪ್ರಜೆ ಬಿಟ್ಟು ಇನ್ಯಾರಿಗೂ ಅದನ್ನು ಹೊಂದಿಕೊಳ್ಳುವಂಥ ಅಧಿಕಾರ ಇಲ್ಲ ಅಂತ ಹೇಳಿದರೆ ಆ ನಾಗಾಲ್ಯಾಂಡ್ ಪ್ರಜೆಗೆ ಕರ್ನಾಟಕದಲ್ಲೂ ಕೂಡ ಆಸ್ತಿ ತಗೊಳ್ಳುವಂಥ ಹಕ್ಕಿರಬಾರ್ದು. ಲೈಕ್ ಈಕ್ವಾಲಿಟಿ ಆತನಿಗೆ ಇಲ್ಲಿ ಆಸ್ತಿ ಮಾಡುವ ಹಕ್ಕಿದ್ರೆ ಕರ್ನಾಟಕದ ವ್ಯಕ್ತಿಗೆ ಅಲ್ಲಿ ಆಸ್ತಿ ಮಾಡೋದು. ಹೌದು, ಸಂವಿಧಾನದಲ್ಲಿ ತಂದಾಗ ಅದರ ಅಗತ್ಯ ಇತ್ತು ಕಾಣಿಸ್ತದೆ. ಯಾಕೆಂದರೆ ಒಂದು ಚಿಕ್ಕ ರಾಜ್ಯ, ಈ ಬೇರೆ ರಾಜ್ಯದಿಂದ ವಲಸೆ ಹೋಗೋರೆಲ್ಲ ಹೋಗಿ ಅಲ್ಲೆಲ್ಲ ಆಸ್ತಿಯನ್ನು ಅವರೇ ಖರೀದಿ ಮಾಡಿದರೆ ಅಲ್ಲಿದ್ದವರಿಗೆ ಮತ್ತೆ ಕಂಟಕ ಬರ್ಬೋದು ಅನ್ನೋದು ಅವತ್ತಿನ ಪರಿಸ್ಥಿತಿ ಇರ್ಬೋದು. ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಸರಿಯಲ್ಲ ಅನ್ನೋದು ನನ್ನ ಅನಿಸಿಕೆ. 370 ಮತ್ತು 35A ಇದರಲ್ಲಿ ಹೇಳೋದಾದರೆ ನಾನು ಹೇಳಿದಂಗೆ ಅದು ಸಂವಿಧಾನದ ಇದರಲ್ಲಿ ಆರ್ಟಿಕಲ್ಸಲ್ಲಿ ಇರದೇಬಾರ್ದಾಗಿದೆ. ಒಂದ ಕಾಶ್ಮೀರ ಭಾರತದ ಅವಿಭಾಜ್ಯವಾದ ಒಂದು ಅಂಗ ಅಥವಾ ಅಲ್ಲ. ಎಂದು ಕಾಶ್ಮೀರ ಭಾರತದ ರಾಜ್ಯ ಆಯಿತು, ಭಾಗ ಆಯಿತು, ಆವತ್ತಿನಿಂದ ಅದಕ್ಕೂ ಇತರ ರಾಜ್ಯಗಳಿಗೂ ಯಾವುದೇ ಒಂದು ಕಾನೂನಿನಲ್ಲಿ ತಾರತಮ್ಯ ಇರಬಾರ್ದಿತ್ತು. ಈ ಒಂದು ಪ್ರಾಪರ್ಟಿ ಹೋಲ್ಡಿಂಗ್ ಬಿಟ್ಬಿಡಿ, ಮಿಕ್ಕಿದ್ದ ವಿಚಾರ ಆ ಅಸೆಂಬ್ಲಿಯ ಅಧಿಕಾರ ಅವರಿಗೆ ಇರುವಂಥ ಕೆಲವು ಅಸೆಂಬ್ಲಿಗೆ ಇರುವಂಥ ಹಕ್ಕುಗಳು ಇತರ ಅಸೆಂಬ್ಲಿಗಳಲ್ಲಿ ಇಲ್ಲ. ಆದ್ದರಿಂದ ಅದಕ್ಕೆ ಆದ ತನ್ನದೇ ಒಂದು ಸಂವಿಧಾನವನ್ನು ಮಾಡುವ ಕೂಡ ಹಕ್ಕನ್ನು ಕೊಟ್ಟಿದ್ದರು. ಅದಕ್ಕಿರುವಂಥ ನಾಯಕರ ಹೆಸರು ಪ್ರೈಮ್ ಮಿನಿಸ್ಟರ್ ಅಂತಲೇ ಇತ್ತು. ಇದು ಒಂದು ಕಾಂಪೋಸಿಟ್ ಕಾನ್ಸ್ಟಿಟ್ಯೂಷನ್ಗೆ ಸರಿ ಹೊಂದಿದ್ದಲ್ಲ ನನ್ನ ಅನಿಸಿಕೆಯಲ್ಲಿ. ಒಂದೇ ಸಂಯುಕ್ತ ರಾಷ್ಟ್ರದಲ್ಲಿ 2 ಸಂವಿಧಾನ ಇರೋಕ್ಕೆ ಸಾಧ್ಯ ಇಲ್ಲ, 2 ಪ್ರಧಾನಮಂತ್ರಿಗಳು ಇರೋಕ್ಕೆ ಸಾಧ್ಯ ಇಲ್ಲ. ಯಾವ ಹಿನ್ನೆಲೆಯಲ್ಲಿ ಮಾಡಿದರೂ ಅದಕ್ಕೆ ಬೇರೆ ಬೇರೆಯವರ ಎಕ್ಸ್ಪ್ಲನೇಷನ್ ಬೇರೆ ಬೇರೆ ರೀತಿಯಲ್ಲಿ ಇದೆ. ಕಾಂಗ್ರೆಸ್ನವ್ರದ್ದು ಒಂದು ರೀತಿ ಇರ್ಬೋದು, BJP ಅವ್ರದ್ದು ಇನ್ನೊಂದು ರೀತಿಯಲ್ಲಿ ಇರ್ಬೋದು. ನಾನು ಆ ಚರ್ಚೆಗೆ ಹೋಗಲ್ಲ. ಇವತ್ತಂತೂ ಅದಕ್ಕೂ ಆ 370ಗೂ 35Aಗೂ ಇವತ್ತಿನ ಸಂವಿಧಾನದಲ್ಲಿ ಎಡೆ ಇಲ್ಲ. 70 ವರ್ಷಗಳಾಗ್ತಾ ಬಂತು. ಕಾಶ್ಮೀರ ಭಾರತದ ಒಂದು ಅನ್ಡಿವೈಡೆಡ್ ಪಾರ್ಟ್ ಆಫ್ ಇಂಡಿಯಾ ಆಗಿದ್ದ ಮೇಲೆ we cannot have 2 constitutions at all, much less an assembly which has more constitutional powers than other assemblies in India, because Kashmir is not a superior state in any manner. It is part of India. We have spent billions and billions and billions of rupees on the development of that state at the cost of rest of India. I think this high time that we had equality
between our assemblies and the thing, and one constitution for the whole of the country. ಈ ಹಿನ್ನೆಲೆಯಲ್ಲಿ ನಾನು ಈ ಸರ್ಕಾರದ ನಿರ್ಧಾರವನ್ನು 370 ವಾಪಸ್ ಪಡ್ಕೊಳ್ಳೋದು, 35 ವಾಪಸ್ ಪಡ್ಕೊಳ್ಳೋದು ಸಂಪೂರ್ಣವಾಗಿ ಸಮರ್ಥಿಸ್ತೇನೆ. ಅದರ ಮುಂದುವರಿಕೆಯಿಂದಾಗಿ ಇವತ್ತು ಕಾಶ್ಮೀರದಲ್ಲಿ ಈ ರೀತಿ ಕೆಲವು ಕಾನೂನುಗಳ ಅಡಚಣೆಗಳು ನಡೀತಾ ಇವೆ. ಕೆಲವು ಟೆರರಿಸಮ್ನ ಆತಂಕಗಳು ಕೂಡ ಇದೆ. ಯಾಕೆಂದರೆ ಪಕ್ಕದ ದೇಶದವರು ಅದಕ್ಕೆ ಭಾಳ ರೀತಿಯಲ್ಲಿ ಸಹಾಯ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿನ ಜನರಿಗೂ ಕೂಡ ನಾವು ಭಾರತೀಯರು ಹೌದೋ ಅಲ್ವೋ ಅನ್ನೋ ವಿಚಾರದಲ್ಲಿ ಕೂಡ ಒಂದು ರೀತಿಯ ಸಂಶಯ ಇದ್ದಂಗೆ ಕಾಣಿಸ್ತದೆ. ಆ ಸಂಶಯವನ್ನು ನಾವು ನಿವಾರಿಸಬೇಕು. ಅದಕ್ಕೆ ಒಂದು ದಾರಿ ಈ 370 ಮತ್ತು 35A ವಾಪಸ್ ಪಡ್ಕೊಂಡದ್ದು ಇದು ಸರಿ ಅನ್ನೋದು ನನ್ನ ಅನಿಸಿಕೆ. ಭಾಳಷ್ಟು ಜನ 370 ಮತ್ತು 35A ಅಬ್ರೋಗೇಟ್ ಮಾಡಿರೋನ ಸಮರ್ಥನೆ ಮಾಡುವವರು ಕೂಡ ಒಂದು ರೀತಿಯಲ್ಲಿ ಇದನ್ನು ಅಬ್ರೋಗೇಟ್ ಮಾಡಿದ ರೀತಿಯ ಬಗ್ಗೆ ಕಾಳಜಿ ವ್ಯಕ್ತಪಡಿಸ್ತಾರೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಪ್ರೆಸಿಡೆಂಟ್ಗೆ ಹೇಳ್ಬೋದು ಆದ ಒಂದೇ ಮಾರ್ಗ ಇತ್ತು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ತತ್ಸಮಾನವಾದದ್ದು ಅಸೆಂಬ್ಲಿ, ಸ್ಟೇಟ್ ಅಸೆಂಬ್ಲಿ. ಸ್ಟೇಟ್ ಅಸೆಂಬ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಇದ್ದ ಸಮಯ ನೋಡಿಕೊಂಡು ಇದನ್ನು ಮಾಡಿದರೆ ಆವಾಗ ಆ ಜನರ ವಿಶ್ವಾಸ ಗಳಿಸಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಈಗ ಕಾಶ್ಮೀರ ಈ ರೀತಿ ಟೆಲಿಫೋನ್ ಕನೆಕ್ಟಿವಿಟಿ, ಇಂಟರ್ನೆಟ್ ಕನೆಕ್ಟಿವಿಟಿ ಬ್ಲಾಕ್ ಮಾಡಿ ಅರೌಂಡ್ 9 lakh ಟ್ರೂಪ್ಸನ್ನು ಅಲ್ಲಿ ನಿಯೋಜನೆ ಮಾಡಿರೋದ್ರಿಂದ ಕಾಶ್ಮೀರ ಹ್ಯಾಸ್ ಗಾನ್ ಬ್ಯಾಕ್ ಟು ದ ಸ್ಟೇಟ್ ವೇರ್ ಇಟ್ ಯೂಸ್ ಟು ಬಿ 70 years ಬ್ಯಾಕ್. ಅದು ಬೂದಿ ಮುಚ್ಚಿದ ಕೆಂಡಾಗಿದೆ ಅಂತಾರೆ. ಡು ಯು ಸಿ ದಟ್ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್ ಟು get the normalcy back in Jammu and Kashmir because of the way it has been ನಾರ್ಮಲ್ಸಿ ಕಾನೂನಿನ ಆಡಳಿತೆಯಲ್ಲಿ ಎಂದೂ ಇರಲಿಲ್ಲ ಅಲ್ಲಿ. ಅದರಿಂದಾಗಿ ಅದು ಇವತ್ತು ಬೂದಿ ಮುಚ್ಚಿದ ಕೆಂಡ ಆದದ್ದಲ್ಲ, ಆಗಿದ್ದರೆ ಹಿಂದೆನೂ ಕೂಡ ಆಗಿತ್ತು. ಅದರಿಂದ ಏನು ಬದಲಾವಣೆ ಈ 370 35A ವಾಪಸ್ ಪಡೆದಿಂದ ಆಗಿಲ್ಲ ಅನ್ನೋದು ನನ್ನ ವಿಚಾರ ಇದೆ. ನಮ್ಮ ಸಂವಿಧಾನದಲ್ಲಿ ಹೇಳ್ತದೆ 370 ಮತ್ತು 35A ವಾಪಸ್ ಪಡೆಯುವುದಿದ್ದರೆ ಕಾಶ್ಮೀರ್ ಅಸೆಂಬ್ಲಿಯ ಸಮ್ಮತಿಯನ್ನು ಪಡ್ಕೊಳ್ಬೇಕು. ಅದಕ್ಕೆ ಇದನ್ನು ಕಾಲ್ ಇಟ್ ಎನಿ ಅಸೆಂಬ್ಲಿ, ಸೇಮ್ ಅಸೆಂಬ್ಲಿ, ಇನ್ನೇನಿಲ್ಲ, ಪಡ್ಕೊಳ್ಬೇಕು ಅನ್ನೋದಿದೆ. ಆದರೆ ಇವತ್ತೇನಾಗಿದೆ, ಆ ಅಸೆಂಬ್ಲಿ ಸರಿಯಾಗಿ ನಡೀತಾ ಇಲ್ಲ, ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಸರಿಯಾಗಿಲ್ಲ ಅನ್ನುವ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ಆಡಳಿತ ಬಂದಿದೆ. ರಾಷ್ಟ್ರಪತಿ ಆಡಳಿತ ಬಂದಾಗ ಆ ಆಡಳಿತವೇ ಈಸ್ ಅನ್ ಅಸೆಂಬ್ಲೀಸ್ ಈಕ್ವಲೆಂಟ್ ಟು ದ ಅಸೆಂಬ್ಲೀಸ್ ಪವರ್. So all that the government of India had to consult, or the parliament had to consult, was the president, who will ultimately give approval or no approval depending upon the situation, which now the approval has been given in the thing. ಆದ್ರಿಂದ ಈ ವಾದ ಸಬ್ಜೆಕ್ಟ್ ಆಫ್ ಕೋರ್ಸ್ ಸುಪ್ರೀಂ ಕೋರ್ಟ್ನ ಮುಂದೆ ಇದೆ. ಅಥವಾ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ನಾನು ಅವರ ತಿಳುವಳಿಕೆಗೆ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಿ ಈ ಮಾಹಿತಿ ಕೊಡ್ತಾ ಇಲ್ಲ. ಬಿಕಾಸ್ ಐ ವುಡ್ ಕಟ್ ಶಾರ್ಟ್, ಬಿಕಾಸ್ ದರ್ ವಾಸ್ ಒನ್ ಸುಪ್ರೀಂ ಕೋರ್ಟ್ ಆರ್ಡರ್ which said that ಅದು ಟೆಂಪರರಿ ಅಂತ 370 ಮೇಲೆ ಇದ್ರೂ ಕೂಡ, ಬಿಕಾಸ್ ಇಟ್ ಸೆಡ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಮತ್ತು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ 1959 ಡಿಸಾಲ್ವ್ ಆಗಿರೋದ್ರಿಂದ ಇಟ್ ಹ್ಯಾಸ್ ಗೈನ್ಡ್ ಅ ಪರ್ಮನೆಂಟ್ ಸ್ಟೇಚರ್ ಅಂತ ಸುಪ್ರೀಂ ಕೋರ್ಟ್ನ ಒಂದು ವರ್ಡಿಕ್ಟ್ ಅಲ್ಲಿ ಇತ್ತು. ನಾನು ಇದನ್ನು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ಇವತ್ತು ಇಟ್ ಈಸ್ ಸಬ್ ಜುಡೀಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಆ ಹಿಂದೆ ನೀವು ಕೇಳಿದ ಪ್ರಶ್ನೆಗೆ ನಾನು ಜವಾಬ್ ಕೊಡ್ತಾ ಇದ್ದೇನೆ. ವೆದರ್ ಕನ್ಸಲ್ಟೇಷನ್ with the president, under whose rule the assembly is today, or the administration is today, is valid or not, according to me it is valid. Of course it is left to the Supreme Court to decide one way or the other. But in my understanding, the president's rule, or the person nominated by the president to look after the administration, has the same power the assembly had at that point of time. May not be making law as such, but advising in other matters, it is the same part, is what I understand. Okay. ಆ ಒಂದು ರಾಷ್ಟ್ರಪತಿ ಆಡಳಿತ ಅಲ್ಲಿ ಜಾರಿಗೆ ಬರುವಾಗ ಅದು ಯಾವುದೇ ಒಂದು ದುರುದ್ದೇಶದಿಂದ ಆಗಿದ್ದರೆ ಅದನ್ನು ಅವ್ರು ಕೋರ್ಟಲ್ಲಿ ಚಾಲೆಂಜ್ ಮಾಡಬೇಕಾಗಿತ್ತು. ಆವಾಗ ಮಾಡಿಲ್ಲ. ಅಂದರೆ ಕಾಶ್ಮೀರದ ಜನರು ಆ ಒಂದು ರಾಷ್ಟ್ರಪತಿ ಆಡಳಿತ ದುರುದ್ದೇಶದಿಂದ ಮಾಡಿದ್ದು ಅಲ್ಲ ಅನ್ನುವ ಒಂದು ಇಂಡಿಕೇಶನ್ ಬರ್ತದೆ. ಇಲ್ಲಾಂದರೆ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾ ಇದ್ರು ಇಷ್ಟೊತ್ತಿಗೆ. ಮಾಡದಿದ್ದರೆ ಅದರ ಅರ್ಥ ಅವ್ರು ಒಪ್ಕೊಂಡಂಗಾಗಿದೆ. ಸೊ ಅಕಾರ್ಡಿಂಗ್ ಟು ಮೀ, ಇಫ್ ದ ಡಿಕ್ಲರೇಷನ್ ಆಫ್ ಪ್ರೆಸಿಡೆಂಟ್ಸ್ ರೂಲ್ ಇಸ್ ವ್ಯಾಲಿಡ್,
then the consequences will follow that the parliament has to only consult the local representative of the president, and ultimately president will approve it or not. There is nothing wrong, and nobody has attributed ಯಾವುದೇ ಒಂದು ದುರುದ್ದೇಶದಿಂದ ರಾಷ್ಟ್ರಪತಿ ಆಡಳಿತ ತಂದಿದ್ದಾರೆ ಅನ್ನೋದ ಇದನ್ನು ಅವ್ರ ಮನಸ್ಸಲ್ಲಿದ್ದು ಇದೆ ನಂಗೆ ಗೊತ್ತಿಲ್ಲ, ಯಾರು ಪಬ್ಲಿಕ್ ಆಗಿ ಅದನ್ನು ಚಾಲೆಂಜ್ ಮಾಡಿಲ್ಲ. ಅದರಿಂದ ನನ್ನ ವಿಚಾರ ಏನಂದರೆ ಅದಕ್ಕೆ ಯಾರಿಗೂ ಸಂಶಯ ಇಲ್ಲ. ಸೊ ಇಟ್ ಈಸ್ ಎನ್ ಆ್ಯಕ್ಟ್ ಇನ್ ಗುಡ್ ಫೇತ್. If it is an act in good faith, it stands substituted for an assembly, and the parliament has the power to consult that and then proceed with it. ಇದಕ್ಕೂ ಮೊದಲು 370ಯ ಬಗ್ಗೆ ಉತ್ತರ ಕೊಡ್ತಾ ನೀವು 371ನ ಬಗ್ಗೆ ಕೂಡ ಹೇಳಿದ್ರಿ. ಇನ್ಫ್ಯಾಕ್ಟ್ ನಾನು ಕೇಳಬೇಕು ಅಂತಿದ್ದೆ, 371 ಕೂಡ ತಾತ್ಕಾಲಿಕ ಆಗಬೇಕಿತ್ತು. ಬೈ ನೌ 371 ವಿಚ್ ಇಸ್ ಗಿವನ್ ಟು ಸೋ ಮೆನಿ ಸ್ಟೇಟ್ಸ್, ಇನ್ಕ್ಲೂಡಿಂಗ್ ನಮ್ಮ ಉತ್ತರ ಕರ್ನಾಟಕಕ್ಕೆ 371J, ದಟ್ ಇಸ್ ದ ಲಾಸ್ಟ್ ಒನ್. ಅದೇ ಇನ್ನೂ ತಾತ್ಕಾಲಿಕವಾಗಿ ಉಳಿದಿಲ್ಲ, ಬಹಳಷ್ಟು ದಶಕಗಳಿಂದ ಮುಂದುವರೆದಿದೆ. ಆ ನಿಟ್ಟಿನಲ್ಲಿ, ಆ ಹಿನ್ನೆಲೆಯಲ್ಲಿ, ಅದನ್ನು ನೀವು ಹೇಳಿದ್ರಿ, ಆ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರವನ್ನು ಕೇಂದ್ರಾಡಳಿತ ಮಾಡಿ, ಎಲೆಕ್ಟೆಡ್ ಕೇಂದ್ರಾಡಳಿತ, ಲಡಾಖನ್ನು ಪರ್ಮನೆಂಟ್ ಕೇಂದ್ರಾಡಳಿತ ಮಾಡಿರುವುದು ಕೂಡ ಅದು ಕೂಡ ತಾತ್ಕಾಲಿಕವಾಗಿರಬೇಕೆ, ಅಥವಾ ಜಮ್ಮು ಕಾಶ್ಮೀರಕ್ಕೆ ಒಂದು ಫ್ಯೂಚರ್ನಲ್ಲಿ ಎಲೆಕ್ಟೆಡ್ ಅಸೆಂಬ್ಲಿ ಬರಬೇಕು ಅನ್ನೋದು? ನೋಡಿ, ನನ್ನ ಅನಿಸಿಕೆಯಲ್ಲಿ ನಮ್ಮ ಸಂವಿಧಾನದ ಪ್ರಕಾರ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಒಂದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಒಂದು ಆಡಳಿತ ಬೇಕು. ಪ್ರಜಾಪ್ರಭುತ್ವದಲ್ಲಿ ಒಂದು ಕಾನೂನು ಮಾಡುವಂಥ ಶಕ್ತಿ ಒಂದು ಶಾಸಕಾಂಗಕ್ಕಿದೆ, ಅದಕ್ಕಾಗಿ ಒಂದು ಲೆಜಿಸ್ಲೇಚರ್ ಬೇಕಾಗಿದೆ. ಅದೇ ರೀತಿ ಕಾರ್ಯಾಂಗ, ನ್ಯಾಯಾಂಗಗಳು ಬರ್ತವೆ. ಅದು ಸದ್ಯಕ್ಕೆ ಅದರ ಬಗ್ಗೆ ಏನು ಹೇಳಬೇಕಾಗಿ ಇಲ್ಲ. ಅದು ಯೂನಿಯನ್ ಟೆರಿಟರಿ ಇರ್ಬೋದು, ಅದಕ್ಕೆ ಒಂದು ಶಾಸಕಾಂಗ ಕೊಟ್ಟು ತಂದೆ ಆದ ಕಾನೂನು ಮಾಡುವ ಅಧಿಕಾರ ಕೊಟ್ಟು ಆಡಳಿತೆಯನ್ನು ಕಾರ್ಯಾಂಗಕ್ಕೆ ಕೊಟ್ಟರೆ ಮತ್ತೆ ಅದಕ್ಕೆ ವ್ಯತ್ಯಾಸ ಇರಲ್ಲ ನನ್ನ ಅನಿಸಿಕೆಯಲ್ಲಿ. ಆದ್ದರಿಂದ ಲಡಾಖಿಗೆ ಯೂನಿಯನ್ ಇದು ಒಂದು ಬೇರೆಯೇ ಆಡಳಿತ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್. ಕಾಶ್ಮೀರಕ್ಕೆ ಬೇರೆ, ಜಮ್ಮುಗೆ ಬೇರೆ ಕೊಟ್ಟೋದ್ರಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಏನೂ ತಪ್ಪಿಲ್ಲ. ಮುಂದಕ್ಕಂತೂ ಒಂದು ಶಾಸಕಾಂಗ ಪ್ರತಿ 3 ರಾಜ್ಯದಲ್ಲಿ ಬರಲೇಬೇಕು. ಅದು ನಮ್ಮ ಸಂವಿಧಾನದ ಉದ್ದೇಶ. ಟೆಂಪರರಿಯಾಗಿ ಅದು ಇಲ್ಲದೆ ಇರ್ಬೋದು, ಬೇರೆ ರೀತಿಯಲ್ಲಿ ಆಡಳಿತ ಇರ್ಬೋದು, ಅದಕ್ಕೆ ಕಾರಣ ಕೂಡ ಇರ್ಬೋದು. ಅಲ್ಲಿನ ಕಾನೂನು ಪರಿಸ್ಥಿತಿ ಹಂಗಿರ್ಬೋದು. ಕಾನೂನು ಪರಿಸ್ಥಿತಿ ವಾಸ್ತವಿಕವಾಗಿ ಮಾತ್ರ ಅಲ್ಲ, ಅದು ಸಸ್ಪೆಕ್ಟೆಡ್ ಕೂಡ ಇರ್ಬೋದು, ಅಂದರೆ ಸಂಶಯ ಇರ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ 370(35A) ಅಬ್ರಗೇಟ್ ಮಾಡಿದ ಹಿನ್ನೆಲೆಯಲ್ಲಿ ಕಾನೂನು ಪರಿಸ್ಥಿತಿಯಲ್ಲಿ ಬದಲಾವಣೆ ಬರಬಹುದು. ಅದಕ್ಕಾಗಿ ನಾವು ತಯಾರಿರಬೇಕು ಅನ್ನುವ ಹಿನ್ನೆಲೆಯಲ್ಲಿ ಯೂನಿಯನ್ ಟೆರಿಟರಿ ಅಂತ ಮಾಡಿರ್ಬೋದು. ಆಡಳಿತ ಇಟ್ ಮೇಕ್ ಸಮ್ ಸೆನ್ಸ್. ನಾವು ಒಂದು ರೀತಿಯಲ್ಲಿ ಹೇಳ್ತೇವೆ, ಇದರಿಂದ ದಂಗೆ ಬರ್ರೆ ಹೇಳ್ತಾರೆ ಜನರು, ಅಲ್ಲಿ ಟೆರರಿಸಮ್ ಜಾಸ್ತಿ ಆಗ್ತದೆ ಅಂತಾರೆ. ಸೊ ದೇರ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆನ್ ದ ಪಾರ್ಲಿಮೆಂಟ್ ಟು ಟೇಕ್ ಕಂಟ್ರೋಲ್ ಆಫ್ ದ್ಯಾಟ್ ಸಿಚುವೇಶನ್, because locally there is no assembly or that, and assuming that there was one and all, it was not capable of handling that, which we have seen after Pulwama, what had happened with the thing. So when terrorists so boldly can come in and the state can't protect itself and all, obviously somebody from the center should go and protect it and all. Therefore, I think as a transitory measure, what has been done is correct, because the situation in Ladakh is not the same as the situation in Kashmir. The situation in Jammu is not the same as the situation in Kashmir. So, possibility of having different type of political administration in a temporary situation is correct. And with regard to 371? 371, yes, I have already mentioned it. ಇವಾಗಲೇ ಹೇಳಿದೆ, ಏನಂದರೆ ಇದೆಲ್ಲ ಟ್ರಾನ್ಸಿಟರಿ ಪ್ರೊವಿಷನ್ಸು. ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿಯಲ್ಲಿ ಉದ್ಧಾರ ಆಗಬೇಕು, ಅದಕ್ಕೆ ಬೇಕಾದಂಥ ಸಪೋರ್ಟ್ ಬೇಕು. ಅದನ್ನು ಮತ್ತೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಚಾಲೆಂಜ್ ಮಾಡಬಾರ್ದು ಇನ್ನೊಬ್ಬರು ಅನ್ನೋ ಹಿನ್ನೆಲೆಯಲ್ಲಿ ಈ ಆರ್ಟಿಕಲನ್ನು ಹಾಕಿದ್ರು. 371, 370 ಇರ್ಬೋದು, 35A ಇರ್ಬೋದು, ಹಾಕಿದ್ದಾರೆ. ಇವತ್ತು ಆ ಪರಿಸ್ಥಿತಿ ಇಲ್ಲ ಅನ್ನೋದು ನನ್ನ ಅನಿಸಿಕೆ. 70 ವರ್ಷದ ಸಂವಿಧಾನದ ಆಡಳಿತ ನಂತರ ಕೂಡ ಇನ್ನೂ ಆ ನ್ಯೂನ್ಯತೆಗಳು ಇದ್ದರೆ ಅದಕ್ಕೆ ಕಾರಣ ಬೇರೆ. ಆ ಕಾರಣವನ್ನು ನಾವು ಗುರುತಿಸಬೇಕು, ಮತ್ತು ಅದಕ್ಕೆ ಸೂಕ್ತವಾದ ಸ್ಟೆಪ್ಸ್, ಹೆಜ್ಜೆ ನಾವು ತಗೊಳ್ಬೇಕು. ಇದನ್ನು ಮುಂದುವರಿಸಬಾರ್ದು. 371 ಕೂಡ ಅಷ್ಟೇ. ನಾನು ಹೇಳ್ತೀನಿ, ಎಷ್ಟು ವರ್ಷ ಅಂತ, ಎಷ್ಟು ದಶಕ ಅಂತ ಮುಂದುವರಿಸ್ತೀರ ನೀವು? ಎಕ್ಸಾಕ್ಟ್ಲಿ. ಮತ್ತು ಅದಕ್ಕೆ ಆ ಅಭಿವೃದ್ಧಿ ಆಗೋಕ್ಕೆ ಅಂತ ಇತರ ಜಾಗದಿಂದ ಹಣ ತಗೊಂಡಾಗ ಎಲ್ಲ ಆಗ್ತೀರಿ ನೀವು.
ಇಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿ ತೆರಿಗೆ ಕೊಟ್ಟಂಥ ಪ್ರಜೆಗಳ ಹಣನ ಅಲ್ಲಿ ಎಷ್ಟು ವರ್ಷ ಅಂತ ನೀವು ಖರ್ಚು ಮಾಡ್ತೀರಾ? ಅವರದ್ದೇ ಆದ ಜವಾಬ್ದಾರಿ ಅವರಲ್ಲಿ ಬರುವಂಗೆ ಮಾಡಬೇಕಾದ್ರೆ ಇಂಥ ಸೌಲಭ್ಯಗಳು ಜಾಸ್ತಿ ಸಮಯ ಇರಬಾರ್ದು. ಆಫ್ಟರ್ ಸರ್ಟನ್ ಟೈಮ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಲೋಕಲ್ಸ್ ಟು ಇಂಪ್ರೂವ್ ದ economy of that state. If they failed it, they must suffer it. You can't put the burden on the rest of India. ಒಂದು ಲಾಸ್ಟ್ ಕ್ವೆಶ್ಚನ್ ಸರ್, ಈ 370ರ ಪರಿಚ್ಛೇದ ಇದ್ದಿದ್ದರಿಂದ ಜಮ್ಮು ಕಾಶ್ಮೀರದಲ್ಲಿ 370ರ ಪರಿಚ್ಛೇದ ತೆಗೆದು ಯೂನಿಯನ್ ಟೆರಿಟರಿ ಮಾಡೋದಕ್ಕೆ ಪ್ರೆಸಿಡೆನ್ಷಿಯಲ್ ಆರ್ಡರ್ ಮೂಲಕ ಈ ರೀತಿಯ ಒಂದು ದಾರಿ ಹುಡುಕಬೇಕಾಯಿತು ಅಂತ ಹೇಳ್ತಾರೆ. ಒಂದು ವೇಳೆ ಆಳುವ ಸರ್ಕಾರ ಕೇಂದ್ರದಲ್ಲಿ ನಂಬರ್ಸ್ ಇದ್ದರೆ, ಅವರಿಗೆ ಇಚ್ಛೆ ಇದ್ದರೆ, ಯಾವುದೇ ಸ್ಟೇಟನ್ನು ಅಥವಾ ಯಾವುದೋ ಸ್ಟೇಟ್ನ ಒಂದು ಭಾಗವನ್ನು ಯೂನಿಯನ್ ಟೆರಿಟರಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಇದು ಬಹಳ ಸುಲಭದ ಮಾರ್ಗ ಅಂತ ತೋರಿಕೊಟ್ಟಾಗ ಆಗ್ತದೆ ಅಂತ ಕೆಲವು ಅಸಂಪ್ಷನ್ಸ್. ನೋಡಿ, ಇಂಥ ನಿರ್ಧಾರಗಳು ದುರುದ್ದೇಶದಿಂದ ಮಾಡಿದ್ದಾದರೆ ಅದಕ್ಕೆ ಪರಿಹಾರ ಇದೆ. ನಾನು ಇವಾಗಲೇ ಹೇಳಿದೆ, ಕೋರ್ಟಿಗೆ ಹೋಗ್ಬೋದಲ್ಲ. ಹೌದು. ಈ ರೀತಿ ಯಾಕೆ ನೀವು ಇಲ್ಲಿ ಗಲಾಟೆ ಮಾಡ್ತಿದ್ರಿ? ನಿಮ್ಮ ಅನಿಸಿಕೆಯ ಪ್ರಕಾರ ಇದು ದುರುದ್ದೇಶದಿಂದ ಮಾಡಿದ್ದು, ಯಾವುದೇ ಒಂದು ಆಡಳಿತ ಸುಧಾರಣೆಯ ಹಿನ್ನೆಲೆಯಿಂದ ಅಲ್ಲ ಅಂತ ನಿಮಗೆ ಮಾಹಿತಿ ಇದ್ದು ಅದಕ್ಕೆ ಪುರಾವೆ ಇದ್ದರೆ ಕೋರ್ಟಿಗೆ ಹೋಗಿ. ಇದರಲ್ಲಿ ಸಾರ್ವಜನಿಕ ಚರ್ಚೆ ಬೇಡ. ಇದರಲ್ಲಿ ಸಾರ್ವಜನಿಕ ಚರ್ಚೆ ಬಂದರೆ ಅದರಲ್ಲಿ ರಾಜಕೀಯ ಉದ್ದೇಶಗಳು ಬರ್ತವೆ. ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಮಾಡಿದ್ದೆಲ್ಲ ತಪ್ಪು ಅಂತ ಹೇಳ್ಕೊಂಡು ಡಂಗುರ ಹೊಡಿತಾರೆ. ಆಡಳಿತದಲ್ಲಿದ್ದವರು ನೀವೆಲ್ಲ ಹಿಂದೆ ನೀವು ಮಾಡಿಲ್ಲ, ಅದಕ್ಕಾಗಿ ನಾವು ಮಾಡಬೇಕಾಗಿ ಬಂತು ಅನ್ನೋದೊಂದು ಡಂಗುರ ಅವ್ರು ಮಾಡ್ತಾ ಇರ್ತಾರೆ. ಬೇಡ, ಅಂಥ ಒಂದು ಅನಿಸಿಕೆ ನಿಮ್ಮಲ್ಲಿದ್ದರೆ ಕೋರ್ಟಿಗೆ ಹೋಗಿ. ಈ ಭಾರತದ ಜನತೆಯನ್ನು ಈ ಚರ್ಚೆಗೆ ಎಳಿಬೇಡಿ. ಅಲ್ಲಿ ಕೋರ್ಟ್ನವ್ರು ಏನು ನಿರ್ಧಾರ ಮಾಡ್ತಾರೋ ಅದನ್ನು ಈ ಸರ್ಕಾರ ಪಾಲಿಸಲೇಬೇಕಾಗ್ತದೆ. ಆವಾಗ ಯಾರಿಗೂ ಈ ಚರ್ಚೆಗೆ ಏನು ಎಡೆ ಇಲ್ಲಲ್ಲ. ನೋಡೋಣ ಏನಾಗ್ತದೆ ಕೋರ್ಟಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್ ಟು ಟಾಕಿಂಗ್ ಟು ಅಸ್. ಪ್ರತಿಧ್ವನಿ ತಂಡದ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.